ಗಣಾಧಿಪತಿಭ್ಯೋ ನಮಃ. ನಮಸ್ತೆ ಸ್ನೇಹಿತರೆ, ನಾವು ಬಂದಿರುವಂಥ ಸ್ಥಳ ಇದು ಕುಂತೂರು ಪದವಿನ ರಾಮಮಾಡ್ಕ ಎಂಬಲ್ಲಿ. ಇವತ್ತು ಶಾಂಭವಿ ವಿಲಾಸ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ನಡೀಲಿಕ್ಕೆ ಇದೆ. ಹಾಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ರಂಗಸ್ಥಳವನ್ನು ಹೇಗೆ ಸಿದ್ಧಪಡಿಸ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಈಗಾಗಲೇ ಯಕ್ಷಮಣಿ ಗಿರೀಶ್ ಕಡಿಕಲ್ ಕೂಡ ಆಗಮಿಸಿದ್ದಾರೆ. ಅವರೊಂದಿಗೆ ಪುಟಾಣಿ ಕಲಾವಿದರು ಕೂಡ ಬಂದಿದ್ದಾರೆ. ಹಾಗೆ ಹಿಂದೆ ರಂಗಸ್ಥಳಕ್ಕೆ ಬೇಕಾದಂತಹ ಸಲಕರಣೆಗಳನ್ನು ಹೊತ್ತಿರುವಂಥ ಗಾಡಿ ಕೂಡ ಆಗಮಿಸಿದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಪುಟಾಣಿ ಕಲಾವಿದರೆ ಯಾವ ರೀತಿ ರಂಗಸ್ಥಳವನ್ನು ಸಿದ್ಧಪಡಿಸ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಕಳೆದ ವರ್ಷ ಈ ಒಂದು ಕುಂತೂರು ಪರಿಸರದಲ್ಲಿ ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ನಡೆಸಿಕೊಟ್ಟಿರುವಂತಹ ಯಕ್ಷಗಾನ ಪ್ರದರ್ಶನವನ್ನು ಮೆಚ್ಚಿಕೊಂಡು ಈ ವರ್ಷ ಅದೇ ಕುಂತೂರು ಪದವಿನ ಇನ್ನೊಂದು ಭಾಗದಲ್ಲಿ ರಾಮಮಾಡ್ಕ ಎಂಬಲ್ಲಿ ಶಾಂಭವಿ ವಿಲಾಸ ಎನ್ನುವ ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸಲು ಕರೆ ಬಂದಿದೆ. ಹಾಗಾಗಿ ಈ ಒಂದು ಸ್ಥಳಕ್ಕೆ ಆಗಮಿಸಿದ್ದೇವೆ. ಕಳೆದ ವರ್ಷ ನೂತನವಾಗಿ ಆರಂಭಗೊಂಡಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂಡಳಿ ಕುಂತೂರು ಪದವು ರಾಮಮಾಡ್ಕ ಇದರ ವಾರ್ಷಿಕ ಉತ್ಸವ ಇವತ್ತು ನಡೀತಾ ಇದೆ. ಇವತ್ತು ಬೆಳಗ್ಗೆಯಿಂದಲೇ ಭಜನಾ ಕಾರ್ಯಕ್ರಮವು ಪ್ರಾರಂಭಗೊಂಡಿದೆ. ಹಾಗೆ ಸಂಜೆ ಕುಣಿತ ಭಜನವು ಕೂಡ ನಡೆಯಲಿಕ್ಕಿದೆ. ನಂತರ ನಮ್ಮ ವಿದ್ಯಾರ್ಥಿಗಳಿಂದ ಶಾಂಭವಿ ವಿಲಾಸ ಎನ್ನುವಂತಹ ಪೌರಾಣಿಕ ಯಕ್ಷಗಾನ ಪ್ರದರ್ಶನವು ಕೂಡ ನಡೆಯಲಿಕ್ಕಿದೆ. ಪುಟಾಣಿ ಕಲಾವಿದರು ರಂಗದ ಮೇಲೆ ರಾಜನಾಗಿ ಮೆರೆಯಲಿಕ್ಕೂ ಸೈ, ಹಾಗೆಯೇ ರಂಗಸ್ಥಳವನ್ನು ಸಿದ್ಧಪಡಿಸಲು ಆಳಾಗಿ ದುಡಿಯಲು ಕೂಡ ಸೈ ಎನಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಎಲ್ಲ ವಿದ್ಯಾರ್ಥಿಗಳು ಗಾಡಿಯಿಂದ ರಂಗಸ್ಥಳಕ್ಕೆ ಬೇಕಾದಂಥ ಎಲ್ಲ ಸಲಕರಣೆಗಳನ್ನು ಅನ್ಲೋಡ್ ಮಾಡ್ತಾ ಇದ್ದಾರೆ. ಬೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಹನು. ಮೊದಲೇ ಸಿದ್ಧಪಡಿಸಿರುವಂಥ ಸ್ಟೇಜ್ ಇದೆ, ಎತ್ತರವಾಗಿದೆ. ಹಾಗಾಗಿ ಪ್ಲ್ಯಾಟ್ಫಾರ್ಮನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಇಲ್ಲದಿದ್ದರೆ ಪ್ಲ್ಯಾಟ್ಫಾರ್ಮನ್ನು ಕೂಡ ಮಕ್ಕಳೇ ಜೋಡಿಸ್ತಾರೆ. ಇಲ್ಲಿ ಕೇವಲ 4 ಕಂಬಗಳನ್ನು ಹಾಕಿ ಮತ್ತು ಮೇಲ್ಛಾವಣಿಯನ್ನು ಕೂಡ ಜೋಡಿಸುವಂಥ ಕೆಲಸ ಮಕ್ಕಳಿಂದಲೇ ನಡೀತಾ ಇದೆ. ಯಕ್ಷಗಾನ ಯಾವತ್ತೂ ಆ ರಂಗಸ್ಥಳದ ಚೌಕಟ್ಟಿನಲ್ಲಿ ನಡೆದರೆ ಅದಕ್ಕೆ ಒಂದು ಸೊಗಸು. ವಿಶಾಲವಾದಂಥ ಅಗಲವಾದಂಥ ಸ್ಟೇಜಲ್ಲಿ ನಡೆದರೆ ಅದು ಅಷ್ಟು ಚೆನ್ನಾಗಿರುವುದಿಲ್ಲ. ತಾನಿ ತಂದಾನ
ತಂದಾನ ತಂದನಾನ 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 ಆಕಾಶದಂಚಿನ ಸಿರಿಲೋಕದೊಡೆಯೇ ಲೋಕೇಶ ಜಿ ಹರಿ ಕೊರಳಾಗೆ ಲೋಕೇಶ ಜಿ ಹರಿ ಕೊರಳಾಗೆ ಧರಿಸಿದ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ಲೋಕೈಕ ಸೊಬಗಿನ ಮಂದಾರ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಕಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕಳ್ಳಿಯ ಬಿಟ್ಟಾದ ಕೋಡು ಗೆಲ್ಲಿನ ಮೇಗೆ ಕುಳ್ಳಿಗ ಪರಶಿವ ಜಟಜಾಗೆ ಕುಳ್ಳಿಗ ಪರಶಿವ ಜಟಜಾಗೆ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳ್ಳಿಯ ಬೆಳಕಿನ ಚಂದ್ರಮ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಧರಿಸಿದ ಬೆಳ್ಳಿಯ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ಬೆಳಕಿನ ಚಂದ್ರಮ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಬಿಳಿಯಗೆ ಏರುತ್ತಾ ಬಿಳಿಯಗೆ ಏರುತ್ತಾ ಸರಸ್ವತಿಯೊಂದಿಗೆ ಬಿಳಿಯಗೆ ಏರುತ್ತಾ ಸರಸ್ವತಿಯೊಂದಿಗೆ ನಲಿ ನಲಿದಾಡುತ್ತ ಬಂದನ ನಲಿ ನಲಿದಾಡುತ್ತ ಬಂದನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ಬೊಮ್ಮನು ಸಲುಗಿಯುಳು ಭಯರ ಕಂಡನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ 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 ಸ್ನೇಹಿತರೆ, ಯಕ್ಷಗಾನ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳಿಂದಲೇ ಸುಸಜ್ಜಿತವಾದಂತಹ ರಂಗಸ್ಥಳ ನಿರ್ಮಾಣವಾಗಿದೆ. ಎಲ್ಲ ವಿದ್ಯಾರ್ಥಿಗಳ ಒಗ್ಗಟ್ಟಿನ ಪರಿಶ್ರಮದಿಂದ ರಂಗಸ್ಥಳ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡಿದೆ. ಪ್ರಾಣವನಿದ್ದಾನ 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 ರಾತ್ರಿ ವೇಳೆ ವೇಷಭೂಷಣಕ್ಕೆ ಇನ್ನಷ್ಟು ಮೆರುಗು ತರಬೇಕಾದರೆ ಅದಕ್ಕೆ ಲೈಟಿಂಗ್ಸ್ ಅತಿ ಮುಖ್ಯ. ಆ ಒಂದು ಕಾರ್ಯ ಈಗ ನಡೀತಾ ಇದೆ. ಒಳಗಿನ ಭಾಗದ ಲೈಟಿಂಗ್ಸನ್ನು ಜೋಡಿಸುವಂತಹ ಕನೆಕ್ಷನ್ ಮಾಡುವಂತಹ ಕಾರ್ಯ ಕೂಡ ಆಗ್ತಾ ಇದೆ. ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ ಬೇಡರ ಜೀವನ ದಾಸಿಯ ಜ್ಯೋತಿನ 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 ತಾನಿ ತಂದನಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ತಾನಿ ತಂದಾನ ತಂದನಾನ ಆಕಾಶದಂಚಿ ಯಕ್ಷಗಾನದ ಬಹುಮುಖ್ಯವಾದಂಥ ಒಂದು ಕೇಂದ್ರ ಅಂತ ಹೇಳಿದರೆ ಅದು ಚೌಕಿ ಅಂದರೆ ಗ್ರೀನ್ ರೂಮ್. ಯಕ್ಷಗಾನದ ಎಲ್ಲ ಸಿದ್ಧತೆಗಳು ಇಲ್ಲಿ ಆಗುತ್ತೆ. ವೀಕ್ಷಕರೇ, ತಾವು ನೋಡ್ತಾ ಇರ್ಬೋದು, ಇಲ್ಲಿ ಯಕ್ಷಗಾನ ಬಣ್ಣಗಾರಿಕೆಯನ್ನು ಬರೆಯುತ್ತಿರುವವರು ಪ್ರಸಿದ್ಧ ಯಕ್ಷಗಾನ ಕಲಾವಿದರು, ಗುರುಗಳು ಹಾಗೆ ಪ್ರಸಾದನ ತಯಾರಕರು ಆಗಿರುವಂತಹ ವಾಸುದೇವ ರೈ ಬಳ್ಳಾರಿಯವರು.
ಇವರು ಸ್ವತಃ ಬೇರೆ ಬೇರೆ ಯಕ್ಷಗಾನ ಮೇಳಗಳಿಗೆ ಯಕ್ಷಗಾನದ ವೇಷಭೂಷಣಗಳನ್ನು ತಯಾರಿಸಿಕೊಡ್ತಾರೆ. ಹಲವಾರು ಶಿಷ್ಯವರ್ಗವನ್ನು ಹೊಂದಿರುವ ಇವರು ಪ್ರಸ್ತುತ ಯಕ್ಷಗಾನ ನಾಟ್ಯವನ್ನು ಕಲಿಸಿಕೊಡುತ್ತಾ ಜೊತೆಗೆ ಯಕ್ಷಗಾನದ ವೇಷಭೂಷಣಗಳನ್ನು ತಯಾರು ಮಾಡಿ ಬೇರೆ ಬೇರೆ ಮೇಳಗಳಿಗೆ ಸರಬರಾಜು ಮಾಡ್ತಾರೆ. ಇವರಲ್ಲಿ ಎಲ್ಲ ವಯೋಮಾನದ ಮಕ್ಕಳಿಗೆ ಒಪ್ಪುವಂತಹ ಯಕ್ಷಗಾನದ ಡ್ರೆಸ್ಸುಗಳು, ನಾಟಕದ ಡ್ರೆಸ್ಸುಗಳು ಹಾಗೆ ಬೇರೆ ಬೇರೆ ರೀತಿಯ ನೃತ್ಯ ಪ್ರಕಾರಗಳಿಗೆ ಒಪ್ಪುವಂಥ ಡ್ರೆಸ್ಸುಗಳು ಇವರಲ್ಲಿ ದೊರಕುತ್ತವೆ. ಶಾರದಾಂಬ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಗಳ ಪ್ರತಿಯೊಂದು ಯಕ್ಷಗಾನ ಪ್ರದರ್ಶನಕ್ಕೂ ಇವರೇ ಸ್ವತಃ ಯಕ್ಷಗಾನದ ವೇಷಭೂಷಣಗಳನ್ನು ಹಾಗೂ ಮೇಕಪ್ಪನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಯಕ್ಷಗಾನದ ವೇಷಭೂಷಣ ಅಂತ ಹೇಳಿದರೆ ಅದಕ್ಕೆ ಅದರದೇ ಆದಂಥ ಆಯಕಟ್ಟು, ಚೌಕಟ್ಟು ಅಂತ ಇದೆ. ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ ಅವರ ಅಳತೆಗೆ ಒಪ್ಪುವಂಥ ಡ್ರೆಸ್ಸನ್ನು ತಾವೇ ಹೊಲಿಯುತ್ತಾರೆ. ಹಾಗೆ ಮೇಕಪ್ಪಲ್ಲೂ ಕೂಡ ಹಾಗೆ ಡ್ರೆಸ್ಸನ್ನು ಕಟ್ಟುವಲ್ಲೂ ಕೂಡ ಅದರದೇ ಆದಂಥ ಚೌಕಟ್ಟಿನಲ್ಲಿ ಅವರು ಡ್ರೆಸ್ಸನ್ನು ಕಟ್ಟುತ್ತಾರೆ. ಯಕ್ಷಗಾನ ಪ್ರದರ್ಶನ ಉತ್ತಮವಾಗಬೇಕಿದ್ದರೆ ವಿದ್ಯಾರ್ಥಿಗಳ ಪ್ರದರ್ಶನದ ಜೊತೆಗೆ ಮೇಕಪ್ ಹಾಗೂ ಡ್ರೆಸ್ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಬೃಂದಾವನದೊಳು ನಂದ ಕುಮಾರನು ರಾಧೆಯ ಕಾಣಲು ಬಂದಿಹನು. ವೀಕ್ಷಕರೇ, ಪ್ರಸಂಗ ಆರಂಭ ಆಗ್ತಾ ಇದೆ. ಮೊದಲಾಗಿ ದೇವೇಂದ್ರನ ಒಡ್ಡಲಗ. ಈಗಾಗಲೇ ದೇವೇಂದ್ರ ಬಲಗಳು ಪ್ರವೇಶವನ್ನು ಮಾಡಲು ಸಿದ್ಧತೆಯಲ್ಲಿದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ರಂಗಸ್ಥಳದ ಮುಂಭಾಗದಲ್ಲಿ ಪ್ರವೇಶವನ್ನು ವೀಕ್ಷಣೆ ಮಾಡುವ.
ಿ